ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಮೂಲ್ಯ ಅಮೋಘ್ ಬ್ಲಾಗ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದನ್ನು ನೋಡಿ ನೀವು ಎಣಿಸ್ಬೋದು ಎಲ್ಲಿ ಹೊರಟ್ಲಿ ಇವಳು ಅಂತ. ಇವತ್ತು ನಮ್ಮ ಸಮಾಜದಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಇದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ, ಹಾಗಾಗಿ ಅಲ್ಲಿಗೆ ಹೋಗಬೇಕು. ಸ್ವಲ್ಪ ಹೂವೆಲ್ಲ ಆರಿಸ್ಬೇಕು. ಸೊ ಬನ್ನಿ, ನಮ್ಮ ಅತ್ತೆಯವರ ಹೂದೋಟ ತೋರಿಸ್ತೇನೆ. ಕನಕಾಂಬರ ಹೂವಾಗಿದೆ ತುಂಬ ನೋಡಿ. ಇದರದೊಂದೀಗ ಹಾರ ಮಾಡಿ ಸಮಾಜಕ್ಕೆ ಹೋಗುವಾಗ ತಕೊಂಡು ಹೋಗಬೇಕು. ತುಂಬ ಆಗಿದೆ, ಆ ಕಡೆ ಕೂಡ ಆಗಿದೆ. ಮತ್ತು ಇದರಲ್ಲಿ ಇನ್ನೊಂದು ಪರ್ಪಲ್ ಕಲರ್ ಇದೆ, ಅದು ಚಂದ ಇದೆ, ತೋರಿಸ್ತೇನೆ. ಮತ್ತು ಆ ಕಡೆ ಇನ್ನೊಂದು ತೋಟದಲ್ಲಿದೆ. ಇದರಲ್ಲಿ ಇನ್ನೊಂದು ಆರೆಂಜ್ ಕಲರ್ ಇದೆ. ಮುತ್ತು ಮಲ್ಲಿಗೆ ಮತ್ತು ಕನಕಾಂಬರ ಒಳ್ಳೆ ಕಾಂಬಿನೇಷನ್, ಚಂದ ಕಾಣ್ತದೆ ಮಾಲೆ ಮಾಡಿದರೆ. ಈ ಗಿಡದಲ್ಲಿ ತುಂಬ ಹೂವಾಗಿದೆ. ಈಗ ಸೀಸನ್ ಏನು ಕನಕಾಂಬರ ಹೂವಿಗೆ, ಎಷ್ಟೊಂದಾಗಿದೆ. ಮೆಲ್ಲ ತೆಗಿಬೇಕು, ಅಲ್ಲೇ ಮುರಿತದೆ. ಈ ಹೂವು 2 ದಿನ ಇಟ್ಟರೂ ಹಾಳಾಗುವುದಿಲ್ಲ. ದೇವ್ರ ಫೋಟೋ ಮೇಲೆ ಹಾಗೆ ಇರ್ತದೆ, ಫ್ರೆಶ್, ಯಾವತ್ತೂ ಫ್ರೆಶ್ ಕಾಣ್ತದೆ ಹೂವು. ಖುಷಿ ಆಗ್ತದೆ ನೋಡುವಾಗ. ನೋಡಿ ಪರ್ಪಲ್ ಅಬ್ಬೊಲೆ ನೋಡಿ, ಪರ್ಪಲ್ ಕನಕಾಂಬರ ಥರನೇ ಇನ್ನೊಂದು ಕಲರ್, ಪರ್ಪಲ್ ಕಲರ್. ಇದು ನೋಡಿ ಇನ್ನೊಂದು ಕಲರ್ ಕನಕಾಂಬರ. ಇದು ಪರ್ಪಲ್ ಕಲರ್ ಗೊರಟೆ ಹೂ ಅಂತಾರೆ ಇದಕ್ಕೆ. ಇದಿನ್ನೊಂದು ನಾಮದ ಗೊರಟೆ ಅಂತ, ಇದಕ್ಕೊಂದು ನಾಮ ಇದೆ ಮಧ್ಯದಲ್ಲಿ, ಬಿಳಿ ನಾಮ. ದಾಸವಾಳ ಆಗಿದೆ.
ಇದು ನೋಡಿ ಕಾಕಡ ಹೂವು. ನೋಡಿ ಬಳ್ಳಿ ಗುಲಾಬಿ. ಬೇರೆ ಪ್ರೈವೇಟ್ ನರ್ಸರಿ ಕಸಿ ಮಾಡೋಕ್ಕೆ ಜನ ಇರ್ತಾರಲ್ಲ ಅವ್ರಿಗೆ. ನಮ್ದು ಆಲ್ರೆಡಿ 20 ವರ್ಷದ ನೈಟ್. ಇದು ನೋಡಿ ಸೀತಾ ಅಶೋಕ. ಇದು ಎಲ್ಲೂ ಇಲ್ಲ ಈ ಮರ ತುಂಬ ಈಗ ಕಡಿಮೆ ಅಲ್ವಾ. ಇದು ಸೀತಾ ಅಶೋಕ ಅಂತ ಮರ. ನಮ್ಮ ರಾಮಾಯಣದಲ್ಲಿ ಅಶೋಕವನ ಅಂತ ಸೀತಾಮಾತೆಯನ್ನು ಬಂಧನದಲ್ಲಿಟ್ಟ ವನ ಏನಿದೆ ಅಲ್ಲಿ ಈ ಹೂವಿನ ಮರನೇ ತುಂಬ ಇತ್ತು ಅಂತ ಹೇಳ್ತಾರೆ. ಅಶೋಕವಟಿ ಅಂತಾರೆ. ಸೊ ಆ ತಳಿ ಇದು ಆಯುರ್ವೇದದಲ್ಲಿ ಅಶೋಕಾರಿಷ್ಟ ಅಂತ ತುಂಬ ಉಪಯುಕ್ತ ಒಂದು ಔಷಧಿಯನ್ನು ತಯಾರಿಕೆ ಮಾಡಲು ಈ ಮರದ ಕಾಂಡ ಮತ್ತು ಇತರೆ ಭಾಗಗಳನ್ನು ಬಳಸ್ತಾರಂತೆ. ತುಂಬ ಅಪರೂಪ ತಳಿ ಆಗಿಬಿಟ್ಟಿದೆ ಈಗ. ಸೊ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ಬನ್ನಿ, ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಲ್ಲಿಗೆ ಹೊರಟಿದ್ದೆ. ಹೋಗುವಾಗ ಸಂಕ್ರಾಂತಿ ಕಾಳು ಮತ್ತು ಹೂ ತಗೊಂಡು ಹೋಗ್ತಾ ಇದ್ದೇನೆ. ಹಾಗೆ ಹಣ್ಣು ಕಾಯಿ ಪೇಟೆಯಲ್ಲಿ ತಗೊಳ್ತೇನೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಸಂಕ್ರಾಂತಿಗೊಂದು ಹೊಸ ಬ್ಲೌಸ್ ಹೊಲಿತಾ ಇದ್ದೇನಂತ. ನೋಡಿ ಇದೇ ಆ ಬ್ಲೌಸ್, ಅದು ವಿಡಿಯೋ ಹಾಕಿದ್ದೇನೆ ನಾನು. ವಿಡಿಯೋ ಕೂಡ ನೋಡಿ. ಬನ್ನಿ ಈಗ ಸಮಾಜದಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋಗುವ. ಇದೇ ನಮ್ಮದು ರಿಪ್ಪನ್ಪೇಟೆಯ GSB ಸಮಾಜ ಮಂದಿರ. ಸತ್ಯನಾರಾಯಣ ಪೂಜೆ ಊಟ ಎಲ್ಲ ಮಾಡಿ ಬಂದ್ವಿ. ತುಂಬ ಒಳ್ಳೆಯದಿತ್ತು ಪೂಜೆ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ.